ನಮಸ್ಕಾರ ರೀ. ಈ ಉರಿ ಉರಿ ಬಿಸಿಲಿಗೆ ಏನಾದರೂ ತಂಪಂದು ಬೇಕನ್ನಿಸ್ತೈತಿ. ಊಟನ ಬೇಸರಕ್ಕೈತಿ, ಉಣ್ಣಂಗೆ ಆಗಂಗಿಲ್ಲ. ಆದರೆ ಈ ಒಂಥರ ಮಜ್ಜಿಗೆ ಆಮ್ರ ಮಾಡಿರಿ, ಹಸಿ ಆಮ್ರ ಮಾಡಿರಿ. ನಾಲ್ಕು ಅನ್ನ ಜಾಸ್ತಿ ಹೋಕೈತಿ, ಹೊಟ್ಟೆನೂ ತಂಪು, ದೇಹಕ್ಕೂ ತಂಪು, ಆರಾಮ ಅನ್ನಿಸ್ತೈತೆ ನೋಡಿರಿ ಬಿಸಿಲಿಗೆ. ಇದಕ್ಕೆ ಏನೇನು ಬೇಕೆಲ್ಲ ತೊಗೊಂಡೇನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಜೀರಿಗೆ, ಅನಂತರ ಮೊಸರು, ಉಪ್ಪು, ಎಣ್ಣೆ ಇದೆಲ್ಲ ಐತಿಲ್ಲೇ. ಹೆಂಗೆ ಮಾಡೋದು ತೋರಿಸ್ತೇನೆ ಬರ್ರಿ. ಫಸ್ಟಿಗೆ ಇದಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಯಾಕಂದ್ರೆ ಒಗ್ಗರಣೆ ಆರಿಂದ ಮಜ್ಜಿಗೆ ಹಾಕಬೇಕಲ್ಲ, ಅದಕ್ಕೋಸ್ಕರ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತಿ. ಈ ಬಿಸಿಲಿನ ತಾಪಕ್ಕೆ, ಉರಿ ಬಿಸಿಲಿಗೆ ತಂಪಾದಂತಹ ಹಸಿ ಆಮ್ರ. ಈಗೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟಗುಡ್ಲಿ. ಊಟ ಬೇಡ ಅಂತ ಅನ್ಸಂಥ ಟೈಮ್ನಾಗ 2 ತುತ್ತು ಅನ್ನ ಜಾಸ್ತಿ ಉಣ್ತೀವಿ ನೋಡ್ರಿ, ಅಷ್ಟೊಂದು ಟೇಸ್ಟಿಯಾಗಿರ್ತೈತಿ ಇದು. ಸಾಸಿವೆ ಜೀರಿಗೆ ಚಟಪಟ ಅಂದಿನ ಒಂದು ಕಡ್ಡಿ ಕರಿಬೇವು ಹಾಕೋಣ. 1 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಒಗ್ಗರಣೆಗೆ ಹಾಕೋಣ. ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಪೂರ್ತಿ ಅದು ಕಲರ್ ಚೇಂಜ್ ಆಗೋದು ಬೇಡ. ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇಷ್ಟು ಬೆಂದರೆ ಸಾಕು, ತೆಗೆದಿಟ್ಬಿಡೋಣ ಸೈಡಿಗೆ. ಆರ್ಲಿದು ಆರಿಂದ ಹಾಕ್ಬೇಕು. ಅದಕ್ಕೋಸ್ಕರ ಮತ್ತೊಂದು ಕಡಾಯಿ ಇಟ್ಟು ಇಲ್ಲಿ ಒಂದು 4 ಟೇಬಲ್ ಸ್ಪೂನು ಅಂದ್ರೆ ಅರ್ಧ ಲೀಟ್ರ್ ಮೊಸರಿನ ಹಸಿ ಆಮ್ರ ಮಾಡಕತ್ತೀನಿ ನಾನು. ಅರ್ಧ ಲೀಟ್ರ್ ಮೊಸರಿಗೆ ಏನೇನು ಬೇಕು, ಎಷ್ಟೆಷ್ಟು ಬೇಕು ಹೇಳಕತ್ತೀನಿ. ಒಂದು 4 ಟೇಬಲ್ ಸ್ಪೂನು ಶೇಂಗಾ ಕಾಳು. ಇವನ್ನ ಹದವಾಗಿ ಹುರ್ಕೊಳೋಣ ಸಣ್ಣ ಉರಿಯೊಳಗೆ. ಜೋರು ಉರಿ ಇಟ್ಟು ಪಟ್ಟಂತ ಆಗ್ತತಿ ಅಂತ ಹುರ್ಕೋಬಾರ್ದು. ಇವು ಹದವಾಗಿ ಹುರಿಬೇಕು. ಅದಕ್ಕೋಸ್ಕರ ಉರಿ ಸಣ್ಣ ಇರಬೇಕು. ಸ್ವಲ್ಪ ಟೈಮ್ ತೊಗೊತತಿ, ಟೇಸ್ಟ್ ಮಸ್ತ್ ಬರ್ತತಿ. ಇವಾಗ 1 ಹಿಡಿ ಮೆಣಸಿನ್ಕಾಯಿ, ಶೇಂಗಾ ಹುರಿದಿದ್ದಾಯಿತು. ಮೆಣಸಿನ್ಕಾಯಿ, ಈ ಮೆಣಸಿನ್ಕಾಯಿ ಮೇಲೆಲ್ಲ ಬ್ಲ್ಯಾಕ್ ಸ್ಪಾಟ್ ಬರಬೇಕು. ಆ ಥರ ಆಯಿಲ್ ಹಾಕಿ ಚೆಂದಾಗಿ ಇವನ್ನ ಫ್ರೈ ಮಾಡ್ಕೊಳೋಣ. ಇದು ಎಷ್ಟು ಚೆಂದ ಫ್ರೈ ಆಕೈತೆ ಅಷ್ಟು ಚೆಂದ ಮಾಡೋಂಥ ಅಡುಗೆ ರುಚಿ ಆಗ್ತದೆ. ಒಂದು ಸಲ ಈ ಥರ ಹಸಿ ಆಮ್ರ ಮಾಡ್ಕೊಂಡು ಊಟ ಮಾಡಿರಿ. ನೀವೇ ಕಮೆಂಟ್ನಾಗ ಹೇಳ್ತೀರಿ, ಹೌದು ಚೆನ್ನಾಗಿತ್ತು, 4 ತುತ್ತು ಅನ್ನ ಜಾಸ್ತಿ ಉಂಡ್ವಿ ಅಂತ ಕಮೆಂಟ್ ಹಾಕ್ತೀರಿ. ಬೇಕಾದ್ರೆ ಟ್ರೈ ಮಾಡಿರಿ ಒಂದು ಸಲ. ನೋಡಿರಿ, ಮೆಣಸಿನ್ಕಾಯಿ ಹುರಿದಿದ್ದಾಯಿತು, ಶೇಂಗಾ ಹುರಿದಿದ್ದಾಯಿತು, ಮೆಣಸಿನ್ಕಾಯಿ ಹುರಿದಿದ್ದಾಯಿತು. ಇವನು ಅದೇ ಪ್ಲೇಟಿಗೆ ತಕ್ಕೊಳ್ಳೋಣ. ಇವಾಗ ಅರ್ಧ ಲೀಟ್ರ್ ಮೊಸರು ತೊಗೊಂಡೇನಿ, ಅದನ್ನು ಮಜ್ಜಿಗೆ ಮಾಡ್ಕೋಬೇಕು. ನೋಡಿರಿ, ಅರ್ಧ ಲೀಟ್ರ್ ಮೊಸರನ್ನ ಈ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಒಂದು ಲೋಟ 2 ಲೋಟ ನೀರು ಹಾಕ್ಕೊಳ್ಳೋಣ. ಇದನ್ನು ಕಡಗೋಲು ತೊಗೊಂಡು ಕಡಿತೇನೆ. ನೀವು ವಿಸ್ಕರ್ ತೊಗೊಂಡು ಕಡ್ರಿ, ಮಷಿನ್ಯಾಗರ ಮಾಡಿರಿ, ಮಿಕ್ಸಿ ಒಳಗರ ಮಾಡಿರಿ. ನನಗಂತೂ ಕಡಗೋಲ ಇಷ್ಟ, ಕಡಗೋಲ್ಲೇನ ಮಾಡ್ತೀನಿ. ಕೈಗೆ ವ್ಯಾಯಾಮ ಕೂಡ ಆಗ್ತತಿ. ಕಡಗೋಲು ತೊಗೊಂಡು ನಾ ಕಡಿತೇನೆ ಚೆಂದಾಗಿ. ಅದು ಎಲ್ಲಿವರೆಗೆ ಕಡಿಬೇಕಂದ್ರೆ ಮೊಸರು ಒಡಕ್ಕೆ ಇರಬಾರ್ದು, ರಾಸಾಗಿ ಬರಬೇಕು. ಆನಂತರ ಮೇಲೆ ಈ ಥರ ನೊರೆ ಬರಬೇಕು. ಮಜ್ಜಿಗೆ ಯಾವಾಗಲೂ ಮಜ್ಜಿಗೆ ಕಡ್ದಾಗ ಮೊಸರನ್ನು ಈ ಥರ ನೊರೆ ಬರಬೇಕು. ನೊರೆ ಬಂತು ಅಂದರೆ ರೆಡಿ ಆಯಿತು ಮಜ್ಜಿಗೆ ಅಂತ ಅರ್ಥ. ನೋಡಿರಿ, ಮೇಲೆಲ್ಲ ನೊರೆ ಹೆಂಗೆ ಬಂದತ್ತಿ. ಇವಾಗ ಈ ಕಡಗೋಲು ತೆಗೆದುಬಿಡೋಣ, ಮುಗಿದ ಕೆಲಸ. ನೋಡಿರಿ, ನೊರೆ ಹೆಂಗೆ ಬಂದದ್ದು ತೋರಿಸ್ತೀನಿ. ಪರ್ಫೆಕ್ಟಾಗಿ ಮಜ್ಜಿಗೆ ರೆಡಿ ಆಗ್ಯಾವು. ಇಷ್ಟಾದ ನಂತರ
ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದೇ ಮೆಣಸಿನ್ಕಾಯಿ ಶೇಂಗಾ ಕಾಳು ಹುರಿದಿಟ್ಟಿದ್ವಲ್ಲ ಜಾರಿಗೆ ಹಾಕ್ಕೊಳ್ಳೋಣ. ಆನಂತರ ಅರ್ಧ ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರಬೇಕು. ಆಮೇಲೆ ಅರ್ಧ ಈರುಳ್ಳಿ ಅಥವಾ ಚಿಕ್ಕ ಈರುಳ್ಳಿ, ದೊಡ್ಡದಿದ್ರೆ ಅರ್ಧ, ಚಿಕ್ಕದಿದ್ರೆ 1. ಆನಂತರ ಅರ್ಧ ಸ್ಪೂನ್ ಜೀರಿಗೆ, ಕರಿಬೇವು, ಕೊತ್ತಂಬರಿ ಇಷ್ಟು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೈಸಾಗಿ ರುಬ್ಬಬೇಕು, ಅದು ತರಿಯಾಗಿರಬಾರ್ದು. ಇದನ್ನು ನೈಸಾಗಿ ರುಬ್ಕೊಂಬರೋಣ. ಅವಶ್ಯಕತೆ ಬಿದ್ದರೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಈ ಹಸಿ ಅಂಬ್ರದ ಬಗ್ಗೆ ನೋಡಿರಿ, ಈ ಥರ ನುಣ್ಣಗಾಗಿರಬೇಕು ಸೈಡಿಗಿಡನು. ಈ ಹಸಿ ಅಂಬ್ರದ ಬಗ್ಗೆ ನಮಗೂ ಗೊತ್ತು, ಎಷ್ಟು ಹೇಳ್ತೀರಿ ಅನ್ಬೇಡ್ರಿ. ಒಂದು ಸಲ ಟ್ರೈ ಮಾಡಿರಿ. ಈ ವಿಧಾನದಾಗ, ನಾ ಮಾಡಿದಂಥ ವಿಧಾನದಾಗ ಒಮ್ಮೆ ಟ್ರೈ ಮಾಡಿರಿ. ಆವಾಗ ನೀವೇ ಒಪ್ಕೋತೀರಾ, ಇಷ್ಟಪಡ್ತೀರಾ, ಪದೇ ಪದೇ ಮಾಡ್ಕೋತೀರಾ. ನೋಡ್ರಿ, ಈಗ ಮಜ್ಜಿಗೆ ಅಂತೂ ರೆಡಿ ಅದಾವೆ, ಮಸಾಲಾನು ರುಬ್ಬಿದ್ದು ರೆಡಿ ಐತಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಈ ಮಜ್ಜಿಗೆ ನೋಡಿಕೊಂಡು ಉಪ್ಪು ಹಾಕಬೇಕು. ಉಪ್ಪು ಹಾಕೋಣ. ಇದಕ್ಕೆ ಏನೇನು ಪದಾರ್ಥಗಳನ್ನು ಹಾಕೇವಿ ಒಂದು ಸ್ಕಿಪ್ ಮಾಡಬೇಡ್ರಿ. ಇದು ಇಂಪಾರ್ಟೆಂಟ್, ಪೆಪ್ಪರ್ ಪೌಡ್ರ್, 1/4 ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕಲೇಬೇಕು. ಯಾವುದನ್ನು ಸ್ಕಿಪ್ ಮಾಡಬೇಡ್ರಿ. ಇವೆಲ್ಲ ಪದಾರ್ಥಗಳನ್ನು ಹಾಕಿದಾಗನೇ ಒಂದು ರುಚಿ ಕೊಡೋದು, ಟೇಸ್ಟ್ ಬರೋದು. ಹಸಿ ಆಮ್ರ ನೋಡಿರಿ, ಉಣ್ಣೋದಕ್ಕಿಂತ ಕುಡಿಯಂಗಾಗಿರ್ತದೆ, ಅಷ್ಟೊಂದು ಇಷ್ಟ ಆಗ್ತತಿ. ಈಗ ರುಬ್ಬಿದಂಥ ಮಸಾಲ ಹಾಕೋಣ ಇದಕ್ಕೆ. ಯಾರಾದರೂ ಮನೆಗೆ ಊಟದ ಟೈಮಿಗೆ ಬಂದ್ರೆ, ಸಾಂಬಾರು ಮಾಡಿಲ್ಲ ಅಂದ್ರೆ ಪಟ್ಟಂತ 5 ನಿಮಿಷದಾಗ ಈ ಹಸಿ ಆಮ್ರ ಮಾಡ್ಕೋಬೋದು ನೋಡ್ರಿ. ಮನೆಯ ಮೊಸರಂತೂ ಇದ್ದೇ ಇರ್ತತಿ. ಪಟ್ಟಂತ 5 ನಿಮಿಷದಾಗ ಆಮ್ರ ಮಾಡಿ, ಆ ಕಡೆ ಅನ್ನಕ್ಕಿಟ್ಟು ಈ ಕಡೆ ಆಮ್ರ ಮಾಡಿಬಿಟ್ರೆ ಮುಗಿದೋತು ನೋಡ್ರಿ. ಅನ್ನ ಹಸಿ ಆಮ್ರ ಜೊತೆಗೆ ಹಪ್ಪಳಿದ್ರೆ, ಉಪ್ಪಿನಕಾಯಿ ಇದ್ರೆ ನೀಡಿ ಕೊಟ್ಬಿಟ್ರೆ ಮಸ್ತ್ ಊಟ ಆಕೈತೆ ನೋಡ್ರಿ. ರೆಡಿ ಆಯ್ತು ನೋಡ್ರಿ. ನಾವು ಒಗ್ಗರಣೆನೂ ತಣ್ಣಗಾಗಿತ್ತು, ಎಲ್ಲ ಹಾಕಿ ಕಲಸಿದ್ದಾಯ್ತು. ಈಗ ಆ ಬಾಳಿಗೆ ಒಳಗಿನ ಸ್ವಲ್ಪ ಎಣ್ಣೆ ಇರ್ತೈತಲ್ಲ, ಹಾಕಿ ತೆಗೆದುಬಿಟ್ರೆ ಮುಗೀತು. ರೆಡಿ ಆಯ್ತು ನೋಡ್ರಿ ನಮ್ಮದು ಹಸಿ ಆಮ್ರ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.